ಈ ವಿಡಿಯೋನು ಯಾರ್ಯಾರು ನೋಡ್ತಾ ಇದ್ದೀರಲ್ವಾ, ಈ ವಿಡಿಯೋನು ಸ್ಕಿಪ್ ಮಾಡ್ಲಕ್ಕಂತೂ ಹೋಗ್ಲೇಬೇಡಿ, ಯಾಕಂದ್ರೆ ಈ ವಿಡಿಯೋ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ವಿಡಿಯೋನು ಯಾರ್ಯಾರು ನೋಡ್ತಾ ಇದ್ರಲ್ವಾ ಅವರೆಲ್ಲರೂ ಪ್ರಧಾನಮಂತ್ರಿ ಜನ್ಧನ್ ಖಾತೆಯನ್ನು ಹೊಂದೇ ಇರ್ತೀರಾ. ಪ್ರಧಾನಮಂತ್ರಿ ಜನ್ಧನ್ ಖಾತೆ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರ್ಬೋದು. ಅಂದ್ರೆ ಜೀರೋ ಅಕೌಂಟ್ ರೀ. ನೀವು ಎಲ್ಲಾದ್ರೂ ಕೇಳೇ ಇರ್ಬೋದು, ಕೆಲವೊಬ್ಬರಿಗೆ ಸರ್ಕಾರದಿಂದ ಅವ್ರ ಅಕೌಂಟ್ ನಲ್ಲಿ ದುಡ್ಡು ಬರ್ತಾ ಇರುತ್ತೆ, ಆದ್ರೆ ಇನ್ನು ಕೆಲವರಿಗೆ ಅವ್ರ ಅಕೌಂಟ್ ನಲ್ಲಿ ದುಡ್ಡು ಬರ್ತಾ ಇರಲ್ಲ. ಯಾಕಂದ್ರೆ ಅವ್ರ ಅಕೌಂಟ್ ಏನಿರುತ್ತೆ ಅಲ್ವಾ, ಜೀರೋ ಅಕೌಂಟು, ಆ ಅಕೌಂಟ್ಗೆ 5 ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ KYC ಮಾಡೋದಿರುತ್ತೆ. ಅದಕ್ಕೆ ಅವರು ಯಾರೂ ಕೂಡ ಮಾಡಿರಲ್ಲ, ಅದಕ್ಕಾಗಿ ಸರ್ಕಾರದ ಹಣ ಅವರಿಗೆ ಬರಲ್ಲ. ನೀವೇನಾದ್ರೂ ಈಗ KYC ಮಾಡ್ಬೇಕಂದ್ರೆ ಬ್ಯಾಂಕ್ಗೆ ಹೋಗ್ಬೇಕಾಗುತ್ತೆ. ಬ್ಯಾಂಕಿಗೆ ಹೋಗಿ ನೀವು ಅಲ್ಲೆಲ್ಲ ಲೈನ್ ಕೂಡ ಹಚ್ಚಬೇಕಾಗಿತ್ತು. ಅದು ಈಗ ನಿಮ್ಮಿಂದ ತಪ್ಪುತ್ತೆ. ಯಾಕಂದ್ರೆ ಬ್ಯಾಂಕಿನವರು ಈಗೇನ್ CSP ಸೆಂಟರ್ಗಳು ಅವಲ್ವಾ, ಆ CSP ಸೆಂಟರ್ ಅವರಿಗೆ ತಮ್ಮ ಲಾಗಿನ್ ಐಡಿಯನ್ನು ನೀಡಿದ್ದಾರೆ. ಆ ಲಾಗಿನ್ ಐಡಿಯ ಮೂಲಕ CSP ಸೆಂಟರ್ ಅವರು ಉಚಿತವಾಗಿ KYC ಮಾಡ್ತಾ ಇದ್ದಾರೆ. ಮತ್ತೇನ್ರಿ, ಈಗ ಬ್ಯಾಂಕಿಂಗ್ ಹೋಗೋದು ತಪ್ಪು ಮತ್ ಕೆಲ್ಸಾನು ಆಯ್ತು. ಇದೇ ಖುಷಿದಾಗ ಒಂದು ಲೈಕ್ ಮಾಡಿ. ನೀವು ಇದುವರೆಗೂ KYC ಮಾಡದಿದ್ದರೆ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ನು ಕಾಂಟ್ಯಾಕ್ಟ್ ಮಾಡ್ರಿ. ಹಾಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ KYC ಅನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿ. ಹಾಗೆ ಅವರಿಂದ ಫ್ರೀ ಆಗಿ KYC ಅನ್ನು ಕೂಡ ಮಾಡಿಕೊಳ್ಳಿ. ಹಾಗೆ ವಿಡಿಯೋದ ಬಗ್ಗೆ ನಿಮ್ಮ ಕುಟುಂಬದವರಿಗೂ ಕೂಡ ಹೇಳಿ. ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.